ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇಂದು ನಡೆದಂತಹ 21 ಜಾನ್ವರಿ 2024ಕ್ಕೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿ ಪರೀಕ್ಷೆ ನಡೆದಿದೆ. ಸೊ ಅಲ್ಲಿ ಕೇಳಿದಂತಹ ಏನು ಪೇಪರ್ 2 ಪ್ರಶ್ನೆ ಪತ್ರಿಕೆ ಇದೆ, ಅದರಲ್ಲಿ ಜನರಲ್ ಇಂಗ್ಲಿಷ್, ಸಾಮಾನ್ಯ ಇಂಗ್ಲಿಷ್ ಕ್ವಶನ್ಸ್ ಗಳೇನಿತ್ತು 35 ಕ್ವಶನ್ಸ್. ಸೊ ಅದರ ಸರಿ ಉತ್ತರಗಳನ್ನ ಅನಲೈಸಿಸ್ ಮಾಡೋಣ. ಸೊ ಇದರಿಂದ ಯಾರ್ಯಾರು ಎಕ್ಸಾಮ್ ನ ಅಟೆಂಡ್ ಆಗಿದ್ರೆ ನಿಮಗೆ ಸರಿ ಉತ್ತರಗಳು ಗೊತ್ತಾಗುತ್ತೆ. ಇದ್ರ ಜೊತೆಗೇನೆ ಯಾರೆಲ್ಲ ಮುಂದಿನ ನೇಮಕಾತಿ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಸೊ ಗ್ರೂಪ್ ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಇಂಗ್ಲಿಷ್ ನ ಕೇಳ್ತಾರೆ ಸರ್ನಾ ಅಥವಾ ಕೇಳಿದ್ರು ಯಾವ ರೀತಿ ನಿಮ್ಮ ತಯಾರಿ ಇರಬೇಕಾಗುತ್ತೆ, ಇವೆಲ್ಲವೂ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಪಿಎಸ್ಸಿ, ಗ್ರೂಪ್ ಸಿ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಪ್ರಶ್ನೆ ಪತ್ರಿಕೆ ಆಲ್ಮೋಸ್ಟ್ ಸರಿನಾ, ಈ ಮನ್ಸ್ ಮಾಡಿದ್ದೇ ಆಗಿದ್ರೆ ನೀವು 35 ಕ್ವಶನ್ಸ್ ಗಳ ಆನ್ಸರ್ನು ನೀವು ರೈಟ್ ಹಾಕ್ಬೋದಾಗಿತ್ತು. ಆನ್ಸರ್ ಆಯ್ತಾ, ಕ್ವಶನ್ ಪೇಪರ್ ಬಹಳ ಈಸಿ ಆಗಿತ್ತು. ಬಟ್ ಎನಿ ಹೌ ನೋಡಿ, ನಿಮಗೆ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಯಾವ ರೀತಿಯ ಒಂದು ಕ್ವಶನ್ ನ ಕೇಳಿದ್ರು ಅಂತ ಹೇಳಿ. ಸೊ 66, ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ಸೀರೀಸ್ ಏನಿದೆ, ಪಿ ಇದೆ ನೋಡಿ ಆಯ್ತಾ, ಪಿ ಇದೆ. ಸೊ ಮೇಕ್ ಶೋರ್ ದಟ್ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ಸೀರೀಸ್ಗಳು ಐ ಥಿಂಕ್ ಬೇರೆ ಬೇರೆ ಇರ್ತವೆ. ಸೊ ನೀವೇನ್ ಮಾಡಿ, ಕ್ವಶನ್ಸ್ ಸೀರಿಯಲ್ ನಂಬರ್ ನೋಡೋದಕ್ಕಿಂತ ನಾವೇನ್ ಕ್ವಶನ್ ನ ಓದ್ತಾ ಇದ್ದೇವೆ, ಆನ್ಸರ್ ಏನ್ ಓದ್ತಾ ಇದ್ದೇವೆ ಅದ್ರ ಕಡೆ ನಿಮ್ಮ ಗಮನ ಇರಲಿ. ಸೊ ದಟ್ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನ ಟಿಕ್ ಹಾಕ್ತಾ ಹೋಗಿ. ಸೊ ಪಿ ಇತ್ತು ಅಂತಂದ್ರೆ ಓಕೆ, ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ಬೋದು, ನಾವು ಏನ್ ಓದ್ತಾ ಇರ್ತೇವೆ ಅಲ್ಲಿಂದಾನೆ ಟಿಕ್ ಮಾಡ್ಕೋಬಹುದು. ಬೇರೆ ಸೀರೀಸ್ ಇತ್ತು ಅಂತಂದ್ರೆ ಐ ಹೋಪ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, 66ನೇ ಪ್ರಶ್ನೆ ನೋಡಿ. 66ರಿಂದ 69 ಏನ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಸೆಂಟೆನ್ಸ್ ಗಳನ್ನ ಕೊಟ್ಟು ಸೆಂಟೆನ್ಸ್ ನ ಭಾಗಕ್ಕೆ ಅಂಡರ್ಲೈನ್ ಅನ್ನ ಹಾಕಿ ಎಲ್ಲಿ ರಾಂಗ್ ಇದೆ ಅದನ್ನ ಹೇಳಕ್ಕೆ ಟಿಕ್ ಮಾಡೋದಕ್ಕೆ ಹೇಳಿದ್ರು ನಿಮಗೆ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ, 66ನೇ ಪ್ರಶ್ನೆ ನೋಡೋದಾದ್ರೆ, ಮೈ ಗ್ರ್ಯಾಂಡ್ ಮದರ್, ಇದು ಫಸ್ಟ್ ಪಾರ್ಟ್. ಹಾಗೆ ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಅಸ್ ಒನ್ಸ್ ಇನ್ ಅ ಮಂತ್, ನೋ ಎರರ್ ಅಂತ ಇದೆ. ಅಂದ್ರೆ ಒಂದ್ ವೇಳೆ ಯಾವುದೇ ಮಿಸ್ಟೇಕ್ ಇಲ್ಲ ಅಂದ್ರೆ ನೋ ಎರರ್ ಅಂತ ಹಾಕ್ಬೇಕಾಗಿತ್ತು. ಬಟ್ ಇಲ್ಲಿ ಮಿಸ್ಟೇಕ್ ಇರುವಂತಹ ಭಾಗ ಯಾವುದು ಅಂತ ಹೇಳೋದಾದ್ರೆ ಸೆಕೆಂಡ್ ಒನ್, ಹೂ ಲಿವ್ಸ್ ಅಂತ ಆಗ್ಬೇಕಲ್ಲಿ ಸರ್ನಾ. ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ಸ್ ಸರ್ನಾ, ಬಿಕಾಸ್ ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ತಾ ಇರೋದ್ರಿಂದ ಸರ್ನಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಸೊ ಹೂ ಲಿವ್ಸ್ ಅಂತ ಆಗ್ಬೇಕಾಗಿತ್ತಲ್ಲಿ. ನೆಕ್ಸ್ಟ್ 67ನೇ ಪ್ರಶ್ನೆ, ನೀದರ್ ದ ಮ್ಯಾನೇಜರ್ ನಾರ್ ಹೀಸ್ ಕೊಲೀಗ್ಸ್ ಹ್ಯಾಸ್ ಅಪೋಲೋಜೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್ ಅಂತ ಇದೆ. ಸೊ ಇಲ್ಲಿ ಹ್ಯಾವ್ ಅಂತ ಬರಬೇಕಾಗಿತ್ತು ಆಸ್ಪಿರೆಂಟ್ಸ್, ಬಿಕಾಸ್ ಇಲ್ಲಿ ಮ್ಯಾನೇಜರ್ ಇದ್ದಾರೆ ಹಾಗೆ ಕೊಲೀಗ್ಸ್ ಗಳು ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಬರಬೇಕಾಗಿತ್ತು. ಸೊ ಆಪ್ಷನ್ ನಂಬರ್ 3 ಫಾರ್ ದ 67th ಆನ್ಸರ್. ನೆಕ್ಸ್ಟ್ 68ನೇ ಪ್ರಶ್ನೆ, ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಈಸ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್, ನೋ ಎರರ್ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಸೆಕೆಂಡ್ ಒನ್. ಓಕೆ, ಸೊ ಬಿಕಾಸ್ ನೋಡಿ ಡಾಕ್ಯುಮೆಂಟ್ಸ್ ಅಂತ ಇರೋದ್ರಿಂದ ಪ್ಲೂರಲ್ ಇರೋದ್ರಿಂದ ಆರ್ ಅಂತ ಬರಬೇಕಾಗಿತ್ತಲ್ಲಿ. ಆ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಸರಿನಾ, ಆ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಆರ್ ರಿಪೋರ್ಟೆಡ್ ಅಂತ ಆಗ್ಬೇಕಾಗಿತ್ತಿಲ್ಲಿ. ನೆಕ್ಸ್ಟ್ 69ನೇ ಪ್ರಶ್ನೆ, ಅ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್. ನೋಡಿ ಇಲ್ಲಿ ಆಯ್ತಾ, ಇದು ನೋ ಎರರ್ ಅಂತಾನು ಆಗತ್ತೆ. ಬಿಕಾಸ್ ಯಾಕಂತ ಹೇಳೋದಾದ್ರೆ ಸರ್ನಾ, ಇದು ಗ್ರಾಮೆಟಿಕಲಿ ರೈಟ್ ಇದೆ. ಈ ಕೊಟ್ಟಿರುವಂತಹ ಸೆಂಟೆನ್ಸ್ ಏನಿದೆ ಗ್ರಾಮೆಟಿಕಲಿ ಯಾವುದೇ ರೀತಿ ರಾಂಗ್ ಇಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಇವರೇ ಇಂತಹ ಮಕ್ಕಳೇ ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ನೋಡಿದಾಗ ದ ಅಂತ ಅಲ್ಲಿ ನಾವು ಸೇರಿಸ್ಕೋಬಹುದು. ಸೊ ಹಾಗಂತ ಕನ್ಸಿಡರ್ ಮಾಡಿದ್ರೆ ಥರ್ಡ್ ಒನ್ ಏನು ಪಾರ್ಟ್ ಆಫ್ ಸೆಂಟೆನ್ಸ್ ಇದೆ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಅದು ನಮಗೆ ಬೇಡ, ದ ಬೇಡ ಅಂತಂದ್ರೆ ಇದು ಆಲ್ಮೋಸ್ಟ್ ಗ್ರಾಮೆಟಿಕಲಿ ಕರೆಕ್ಟ್ ಇದೆ. ಅ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್ ಅಥವಾ ದ ಸೇರಿಸಿದ್ರೆ ಇನ್ನೂ ಒಳ್ಳೇದೆ. ಸೊ ಐ ಥಿಂಕ್ ಇದು 3 ಅಥವಾ 4 ಅಂತ ನಾವು ಅಭಿಪ್ರಾಯ ಪಡಬಹುದು. ನೆಕ್ಸ್ಟ್ 70ನೇ ಪ್ರಶ್ನೆ ನೋಡಿ, 70ರಿಂದ 73 ಏನ್ ಕೊಟ್ಟಿದ್ರು, ಈ ಪ್ಯಾಸೇಜ್ ನ ಕೊಟ್ಟಿದ್ರು ಆಯ್ತಾ, ಸಾರಾಂಶ. ಇದನ್ನ ಓದ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನಾವು ಆನ್ಸರ್ ಮಾಡುವಂತಹ ಒಂದು ಕ್ವಶನ್ ಅವರು ಕೇಳಿದ್ರು. ಸೊ ನೋಡ್ತಾ ಇರಬಹುದು ಸರಿನಾ, ಈ ಒಂದು ಪ್ಯಾಸೇಜ್ ನ ಕೊಟ್ಟಿದ್ರು. ಎಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಹಾರ್ಡ್ ವರ್ಕ್ ನ ಬಗ್ಗೆ ಅವ್ರು ಕೇಳಿದ್ರು. ಸೊ ಅದರಲ್ಲಿ ಒಂದು ವರ್ಡ್ ನ ತೆಗೆದುಬಿಟ್ಟು ಏನ್ ಮಾಡಿದ್ದಾರೆ, ಅದರ ಮೀನಿಂಗ್ ನ ಕೇಳಿದ್ದಾರೆ. ಇಂಡಸ್ಟ್ರಿಯಸ್ ಅಂತ ನೋಡಿ, ಇಲ್ಲಿದೆ ನೋಡಿ, ಇಂಡಸ್ಟ್ರಿಯಸ್ ಅಂತ. ಇಂಡಸ್ಟ್ರಿಯಸ್ ಅಂತಂದ್ರೇನು, ಇಂಡಸ್ಟ್ರಿಯಸ್ ಅಂತಂದ್ರೇನು ಹಾರ್ಡ್ ವರ್ಕಿಂಗ್ ಅಂತ ಅರ್ಥ. ನೆಕ್ಸ್ಟ್ 71ನೇ ಪ್ರಶ್ನೆ, ಇಫ್ ವಿ ಡೋಂಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್. ನಾವು ಒಂದ್ ವೇಳೆ
ಆಯ್ತಾ, ಪಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ಯಾಸೇಜ್ ನ ಪ್ರಕಾರ ಮಿಸರೇಬಲ್ ಎಲ್ಲಿದೆ ಸರ್, ಅದು ನೋಡಿ ಇಲ್ಲಿದೆ ನೋಡಿ, ಮಿಸರೇಬಲ್ ಲೈಫ್. ನೆಕ್ಸ್ಟ್, ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ದ ಮೌತ್, ಆಯ್ತಾ, ಬಾಯಲ್ಲಿ ಈ ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟಿದ್ದಾರೆ ಅಂತ ಹೇಳ್ತಾರಲ್ವಾ, ಹಾಗಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಬಾರ್ನ್ ರಿಚ್ ಅಂತ ಏನಿದೆ ಅದು ಫಸ್ಟ್ ಒನ್. 73ನೇದು, ವೇ ಟು ಅಚೀವ್ ಫಾರ್ಚೂನ್ ಈಸ್ ಥ್ರೂ, ಸರ್ನಾ, ಹಾಗಾದ್ರೆ ನಾವು ಸಂಪತ್ತನ್ನ ಅಥವಾ ಈ ಐಶ್ವರ್ಯನೇ ಯಾವ ರೀತಿ ಗಳಿಸಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. 73ನೇ ಪ್ರಶ್ನೆಗೆ ಆ ಒಂದು ಪ್ಯಾಸೇಜ್ ನ ಪ್ರಕಾರ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಹಾರ್ಡ್ ಲೇಬರ್. ಓಕೆ, ಕಷ್ಟಪಟ್ಟು ದುಡಿಬೇಕಾಗತ್ತೆ. ನೆಕ್ಸ್ಟ್ 74ರಿಂದ 76 ಏನ್ ಕೇಳಿದಾರೆ ಅಂತ ಹೇಳೋದಾದ್ರೆ, ಈ ಸೆಂಟೆನ್ಸ್ ನ ಕೊಟ್ಟು ಸೆಂಟೆನ್ಸ್ ನ ಕೆಳಗೆ ಅಂಡರ್ಲೈನ್ ನ ಮಾಡಿದ್ದಾರೆ, ಸರಿನಾ. ಸೊ ಆ ಕೊಟ್ಟಿರುವಂತಹ ಏನು ಇಡಿಯೋಮ್ ಪ್ರೇಸಸ್ ಇದೆ ಅದರ ಮೀನಿಂಗ್ ನ ನೀವು ಹೇಳಬೇಕಾಗತ್ತೆ. ನೋಡಿ 74ನೇ ಪ್ರಶ್ನೆ, ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಅ ಬ್ಲೂ ಮೂನ್. ಸೊ ಒನ್ಸ್ ಇನ್ ಅ ಬ್ಲೂ ಮೂನ್ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದರ ಅರ್ಥ ಏನಾಗುತ್ತೆ, 74ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಥರ್ಡ್ ಒನ್, ಅಂದ್ರೆ ವೆರಿ ರೇರ್ಲಿ ನಾವು ಕಾಫಿಯನ್ನ ಕುಡಿತೇವೆ, ಬಟ್ ಬಹಳ ರೇರ್ಲಿ. ಸೊ ಒನ್ಸ್ ಇನ್ ಅ ಬ್ಲೂ ಮೂನ್. 75ನೇ ಪ್ರಶ್ನೆ, ದ ಇಂಗ್ಲಿಷ್ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್. ಸರ್ನಾ, ಇಂಗ್ಲಿಷ್ ಟೆಸ್ಟ್ ಹೇಗಿತ್ತು ಅಂತಂದ್ರೆ ಕೇಕ್ ನ ಮೇಲೆ ನಡೆದ ರೀತಿ ಆ ರೀತಿ ಇತ್ತು ಅಂತ ಇದೆ. ಅಂದ್ರೆ ಏನು, ಐ ಹೋಪ್ ನಿಮ್ಗೆ ಗೊತ್ತಾಗಿದೆ, ಬಹಳ ಈಸಿ ಆಗಿತ್ತು. ಸೊ 75ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಸೆಕೆಂಡ್ ಒನ್. ಓಕೆ, 76ನೇ ಪ್ರಶ್ನೆ ನೋಡಿ, ಟುಡೇ ಹಿ ಆಸ್ಕ್ ಮೀ ಟು ಮ್ಯಾರಿ ಹಿಮ್ ಔಟ್ ಆಫ್ ದ ಬ್ಲೂ ಅಂತ ಇದೆ. ಸೊ ಔಟ್ ಆಫ್ ದ ಬ್ಲೂ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಸಡನ್ಲಿ ಅಂತ ಅರ್ಥ, ಸರ್ನಾ. ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ. ನೆಕ್ಸ್ಟ್ 77ನೇ ಪ್ರಶ್ನೆ ನೋಡಿ, 77ನೇ ಪ್ರಶ್ನೆಯಿಂದ ಹಿಡ್ಕೊಂಡು 79ನೇ ಪ್ರಶ್ನೆ ಏನ್ ಮಾಡಿದ್ದಾರೆ, ಈ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಒಂದು ಭಾಷಣದ ಒಂದು ತುಣುಕನ್ನ ಕೊಟ್ಟು ಸೊ ಅದರಿಂದ ಕ್ವಶನ್ಸ್ ನ ತೆಗೆದಿದ್ರು. ಒನ್ಸ್ ಅಗೇನ್ ಪ್ಯಾಸೇಜ್ ನ ಕೊಟ್ಟಿದ್ರು. ವಾಟ್ ಇಶ್ಯೂಸ್ ಡಸ್ ಮಾರ್ಟಿನ್ ಲೂಥರ್ ಕಿಂಗ್ ಸ್ಪೀಚ್ ಅಡ್ರೆಸ್ ಅಂತ ಇದೆ. ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಸ್ಪೀಚ್ ನಲ್ಲಿ ಯಾವುದ್ರ ಬಗ್ಗೆ ಮಾತನಾಡಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಅದು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 77ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಸೆಕೆಂಡ್ ಒನ್. ಎಂಡ್ ಟು ರೇಷಿಸಮ್ ಅಂಡ್ ಸಿವಿಲ್ ಎಕನಾಮಿಕ್ ರೈಟ್ಸ್. ಸರ್ನಾ, ಐ ಥಿಂಕ್ ಇಲ್ಲೇ ಡೈರೆಕ್ಟ್ ಆಗಿದೆ ನೋಡಿ, ಅದು ಬಹಳ ಏನು ಕಷ್ಟಪಡುವಂತಹ ಅವಶ್ಯಕತೆ ಏನಿಲ್ಲ ಸರ್ನಾ, ಡೈರೆಕ್ಟ್ ಆಗಿ ಸಿಗುತ್ತೆ ನಿಮಗೆ. ಎಸ್ ನೋಡಿ, ಸಿವಿಲ್ ಅಂಡ್ ಎಕನಾಮಿಕ್ ರೈಟ್ ಅಂತಿದೆ ಅಲ್ವಾ, ಅದು. ನೆಕ್ಸ್ಟ್ 78ನೇ ಪ್ರಶ್ನೆ ನೋಡಿ, ವಾಟ್ ಪುಷಸ್ ಕಿಂಗ್ ಟು ಸ್ಪೀಕ್ ಐ ಹ್ಯಾವ್ ಅ ಡ್ರೀಮ್. ಸೊ ಏನು ಮಾರ್ಟಿನ್ ಲೂಥರ್ ಕಿಂಗ್ ಅವರಿದ್ರು, ಆಯ್ತಾ, ಅವರಿಗೆ ಐ ಹ್ಯಾವ್ ಅ ಡ್ರೀಮ್ ಭಾಷಣ ಮಾಡೋದಕ್ಕೆ ಯಾವುದು ಬಹಳ ಪ್ರೇರಣೆ ಆಯಿತು ಅಂತ ಕೇಳಿದ್ದಾರೆ. ಸೊ 78ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಫಸ್ಟ್ ಒನ್ ನೋಡಿ, ಹಿ ರೀಡ್ಸ್ ಔಟ್ ದ ಎಮಾನ್ಸಿಪೇಷನ್ ಅಂಡ್ ಪ್ರೊಕ್ಲಮೇಷನ್ ಅಂತೇನಿದೆ ಅದು. 79ನೇ ಪ್ರಶ್ನೆ, ಫ್ರಮ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಗಿವ್ ದ ವರ್ಡ್ ಫಾರ್ ಟು ಲೀವ್ ಅಂತ ಇದೆ. ಸೊ ಟು ಲೀವ್ಗೆ ಒಂದು ಪದವನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ 79ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಡಿಪಾರ್ಟೆಡ್. ಈಗ ನೋಡೋಣ 80ರಿಂದ 82ನೇ ಪ್ರಶ್ನೆ. ಇಲ್ಲೇನ್ ಕೇಳಿದಾರೆ ಅಂತ ಹೇಳೋದಾದ್ರೆ, ಈ ಆಯ್ತಾ ಒಂದು ಸೆಂಟೆನ್ಸ್ ನ ಕೊಟ್ಟು ಆಯ್ತಾ 4 ಪದಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸುಟೇಬಲ್ ಆಗಿರುವಂತಹ ಒಂದು ಪದವನ್ನು ನೀವು ಅಲ್ಲಿ ಬರಿಬೇಕಾಗತ್ತೆ. ಸೊ ಫಸ್ಟ್ ಒನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 80ನೇ ಪ್ರಶ್ನೆ ನೋಡಿ, ದಿಸ್ ಪರ್ಸನ್ ನೀಡ್ಸ್ ದ ಡ್ಯಾಶ್ ಆಫ್ ಅ ಸೈಕಿಯಾಟ್ರಿಸ್ಟ್ ಅಂತ ಇದೆ. ಸೊ ಇಲ್ಲಿ ಕೌನ್ಸೆಲ್ ಅಂತೇನಿದೆ, ಕೌನ್ಸೆಲ್ ಅದು. ಓಕೆ, ಫಸ್ಟ್ ಒನ್ ಕೌನ್ಸೆಲ್ ಅಂತೇನಿದೆ ಅದು. ಕೌನ್ಸೆಲ್ ಅಂತಂದ್ರೆ ಏನು, ಅಡ್ವೈಸ್ ಅಂತ ಅರ್ಥ. ನೆಕ್ಸ್ಟ್ 81ನೇ ಪ್ರಶ್ನೆ, ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್. ಓಕೆ, ಪ್ಲೇನ್ ಏನಾಗ್ತಾ ಇದೆ, ಹಾರ್ತಾ ಇದೆ ಮೇಲೆ, ಅಥವಾ ಟೇಕಿಂಗ್ ಆಫ್ ಆಗ್ತಾ ಇದೆ. ಸೊ ಲುಕ್ ಅಂತ ಹೇಳಿ ಅರ್ಥ, ಲುಕ್ ಆಯ್ತಾ, ಅಲ್ಲೋಡು ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ 82ನೇ ಪ್ರಶ್ನೆ, ಹಿಸ್ ಪೊಲಿಟಿಕಲ್ ಡ್ಯಾಶ್ ವಾಸ್ ಎಕ್ಸ್ಟ್ರಾರ್ಡಿನರಿ ಅಂತ ಇದೆ. ಸೊ 82ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಸೆಕೆಂಡ್ ಒನ್, ಫೋರ್ ಎ ಸೈಟ್ ಅಂತೇನಿದೆ ಅದು, ಫೋರ್ ಸೈಟ್. ಫೋರ್ ಸೈಟ್ ಅಂತಂದ್ರೆ ಏನ್ ಸರ್, ಫೋರ್ ಸೈಟ್ ಅಂತಂದ್ರೆ ಪ್ರೆಡಿಕ್ಷನ್ ಮಾಡೋದು ಆಯ್ತಾ. ನೋಡಿ, ಈ ವರ್ಷ ಇವರೇ ಗೆಲ್ತಾರೆ ಅಂತ ಹೇಳ್ತಾರೆ ಅವರು, ಕರೆಕ್ಟ್ ಆಗಿ ಅದೇ ಪಾರ್ಟಿ ಬರುತ್ತೆ ಅಥವಾ ಅದೇ ವ್ಯಕ್ತಿ, ಅದು ಪ್ರಿಡಿಕ್ಷನ್ ಮಾಡೋದು, ರೈಟ್ ಆಗಿ ಪ್ರಿಡಿಕ್ಷನ್ ಮಾಡೋದು. ನೆಕ್ಸ್ಟ್ 83ನೇ ಪ್ರಶ್ನೆ ಲಿಂದ ಹಿಡ್ಕೊಂಡು 85ನೇ ಪ್ರಶ್ನೆ ಏನ್ ಕೇಳಿದ್ರು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನ ಐಡೆಂಟಿಫಿಕೇಶನ್ ಮಾಡಿ ಅಂತ ಕೇಳಿದ್ರು. ಆಯ್ತಾ, ಆಲ್ಮೋಸ್ಟ್ ನಾವೆಲ್ಲ ಡೈಲಿ ಲೈಫ್ ಅಲ್ಲಿ ಏನು ಯೂಸ್ ಮಾಡ್ತೇವೆ ಅಂತಹ ಒಂದು ವರ್ಡ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 83ನೇ ಪ್ರಶ್ನೆ, ಎಕ್ಸಲರೇಷನ್ ಅದರ ಸರಿಯಾಗಿರುವಂತಹ ಒಂದು ಸರಿನಾ ಈ ಪದವನ್ನು ಹುಡುಕಿ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ರೈಟ್ ಆಪ್ಷನ್ 83ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, ಫೋರ್ತ್ ಒನ್, ACCELERATIN. ಸೊ ಇದನ್ನ ಯಾರು ಕರೆಕ್ಟ್ ಹಾಕಿದಿರಾ ನಿಮ್ದು ರೈಟ್ ಆನ್ಸರ್ ಆಗುತ್ತೆ. 84ನೇ ಪ್ರಶ್ನೆ ನೋಡಿ,
ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟ್ ವರ್ಡ್ ಅಗ್ರೆಸಿವ್ ಅಂತ ಬಹಳ ಸಲ ಬಳಸ್ತೇವೆ, ಅಗ್ರೆಸಿವ್ ಅಂತ ಹೇಳಿ. ಸೊ 84ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೆಕೆಂಡ್ ಒನ್, AGGRESSIVE. 85ನೇ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ವರ್ಡ್. ಒನ್ಸ್ ಅಗೇನ್ ಸ್ಪೆಲ್ಲಿಂಗ್ ನ ಕರೆಕ್ಟ್ ಆಗಿ ನೀವು ಅಲ್ಲಿ ಐಡೆಂಟಿಫೈ ಮಾಡಿ ಟಿಕ್ ಮಾಡಬೇಕಾಗಿತ್ತು. ಸೊ 85ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಒನ್ಸ್ ಅಗೇನ್ ಸೆಕೆಂಡ್ ಒನ್. ಓಕೆ, ಇಮಿನೆಂಟ್ ಅಂತ ಏನಿದೆ ಅದು. ಇಮಿನೆಂಟ್ ಅಂದ್ರೇನು? ಆಗೇ ಆಗುತ್ತೆ ಅಂತಾರಲ್ವಾ ಅದು. ನೆಕ್ಸ್ಟ್ 86ರಿಂದ 88 ಇಲ್ಲೇನ್ ಕೊಟ್ಟಿದ್ರು ಅಂತ ಹೇಳೋದಾದ್ರೆ, ಈ ಸರ್ನ ಆರ್ಟಿಕಲ್ಸ್ ಗಳನ್ನ ಸರಿಯಾಗಿರುವಂತಹ ಆರ್ಟಿಕಲ್ಸ್ ನ ಬಳಸೋದಕ್ಕೆ ಹೇಳಿದ್ರು. ಓಕೆ, 86ನೇ ಪ್ರಶ್ನೆ ನೋಡಿ, ಇಟ್ ವಾಸ್ ಡ್ಯಾಶ್ ಅಮೇಸಿಂಗ್ ವ್ಯೂ, ಆನ್ ಅಮೇಸಿಂಗ್ ವ್ಯೂ. ಓಕೆ, ಆನ್ ಅಮೇಸಿಂಗ್ ವ್ಯೂ, ಆ ಸೌಂಡ್ ಬರ್ತಾ ಇದೆ. ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್, ಆನ್ ಐಸ್ ಕ್ಯೂಬ್. ಆಯ್ತಾ, ಕ್ಯೂಬ್ ಸಿಂಗುಲರ್ ಇದೆ. ನೆಕ್ಸ್ಟ್ 87ನೇ ಪ್ರಶ್ನೆ, ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್. ಸೊ ಆಸ್ ಪರ್ ಮೈ ಒಪಿನಿಯನ್ ಇಲ್ಲಿ ನೋ ಆರ್ಟಿಕಲ್ ಯೂಸ್ ಆಗುತ್ತೆ, ಬಿಕಾಸ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್ ಇಷ್ಟು ಹೇಳಿದ್ರೆ ಸಾಕು. ದ ಆರೆಂಜ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಪರ್ಟಿಕ್ಯುಲರ್ ಜಾತಿಯ ಆರೆಂಜ್ ಅಂತ ಇಲ್ಲಿ ಏನಾದ್ರೂ ಹೆಸರು ಕೊಟ್ರೆ ನೀವು ಅಲ್ಲಿ ದ ಅಂತ ಬರಿಬಹುದಾಗಿತ್ತು. ಬಟ್ ಎ ಅಂತೂ ಬಳಸಕ್ಕಾಗಲ್ಲ, ಸರ್ನಾ. ಆನ್ ಅಂತೂ ಬಳಸಕ್ಕಾಗಲ್ಲ, ಬಿಕಾಸ್ ಆಯ್ತಾ ಸಿಂಗ್ಲರ್ ಪ್ಲೂರಲ್ ಇದೆ, ಆರೆಂಜಸ್ ಅಂತಿದೆ. ಸೊ ಇಲ್ಲಿ ದನು ಯೂಸ್ ಆಗಲ್ಲ. ಐ ಥಿಂಕ್ ನೋ ಆರ್ಟಿಕಲ್. ಸರ್ನ ನೋಡೋಣ ಸರ್ಕಾರದವ್ರು ಏನು ಕೀ ಆನ್ಸರ್ ಕೊಡ್ತಾರೆ, ಅದರಲ್ಲಿ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ 89ನೇ ಪ್ರಶ್ನೆಯಿಂದ ಹಿಡ್ಕೊಂಡು 91ನೇ ಪ್ರಶ್ನೆ, ಇಲ್ಲೇನ್ ಹೇಳಿದಾರೆ ಅಂತ ಹೇಳೋದಾದ್ರೆ, ಈ ಗಿವನ್ ವರ್ಡ್ ಅನ್ನ ಹೇಳಿ ಅಂತ ಹೇಳಿದ್ರು. ಅಂದ್ರೆ ಎಕ್ಸಾಂಪಲ್ ನೋಡಿ, 89ನೇ ಪ್ರಶ್ನೆ, ಥಿಂಗ್ಸ್ ದಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್. ಯಾವ ವಸ್ತುವಿಗೆ ಬಹಳ ಈಸಿಯಾಗಿ ಬೆಂಕಿ ಬೀಳುತ್ತೆ ಅದನ್ನೇನಂತ ಕರೀತಾರೆ? ಇನ್ಫ್ಲೇಮೇಬಲ್. ಓಕೆ, ಎಲ್ಲಾದ್ರೂ ಬರ್ದಿರ್ತಾರಲ್ವಾ, ಹೈಲಿ ಇನ್ಫ್ಲೇಮೇಬಲ್ ಅಂತ ಹೇಳಿ ಬರ್ದಿರ್ತಾರೆ ನೋಡಿ. ನೆಕ್ಸ್ಟ್ 90ನೇ ಪ್ರಶ್ನೆ, ಅ ಲಿಸ್ಟ್ ಆಫ್ ಆಲ್ ದ ಬುಕ್ಸ್ ಅಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಅ ಪೀಸ್ ಆಫ್ ರೈಟಿಂಗ್. ಸೊ ರೈಟ್ ಆಪ್ಷನ್ ನಿಮ್ಗೆಲ್ಲ ಇದು ಗೊತ್ತಾಗಿರುತ್ತೆ. ರೈಟ್ ಆಪ್ಷನ್ 19th ಒನ್, ಥರ್ಡ್ ಒನ್, ಬಿಬ್ಲಿಯೋಗ್ರಫಿ. 91ನೇ ಪ್ರಶ್ನೆ, ಎಕ್ಸ್ಪ್ರೆಸಿಂಗ್ ಸಿಂಪತಿ ಆನ್ ಇಂಟೆನ್ಸ್ ಸಾರೋ ಕಾಸ್ಡ್ ಬೈ ಡೆತ್. ಸೊ ಕಾಂಡೋಲೆನ್ಸ್ ಅಂತ ಏನಿದೆ ಅದು. 92ನೇ ಪ್ರಶ್ನೆಯಲ್ಲಿಂದ ಹಿಡ್ಕೊಂಡು 93ನೇ ಪ್ರಶ್ನೆ, ಈ ಡಿಗ್ರಿ ಆಫ್ ಕಂಪ್ಯಾರಿಸನ್ ನ ಕೊಟ್ಟಿದ್ರು. ಕೃಷ್ಣರಾಜ ಒಡೆಯರ್ ವಾಸ್ ಒನ್ ಆಫ್ ದ, ನೋಡಿ ದ ಅಂತ ಬಂದಿದೆ. ದ ಅಂತ ಯಾವಾಗ ಬರುತ್ತೆ? ಅದು ಸೂಪರ್ಲೇಟಿವ್ ಅಂತ ಅನ್ಕೋಬೇಕಾಗತ್ತೆ. ಸೊ ದ ಗ್ರೇಟೆಸ್ಟ್. ಸೊ ಸೆಕೆಂಡ್ ಒನ್ ಈಸ್ ದ ರೈಟ್ ಆಪ್ಷನ್, ದ ಗ್ರೇಟೆಸ್ಟ್ ಕಿಂಗ್ಸ್ ಆಫ್ ಮೈಸೂರ್. 93ನೇ ಪ್ರಶ್ನೆ, ಜೈಪುರ್ ಈಸ್ ಡ್ಯಾಶ್ ದ್ಯಾನ್. ನೋಡಿ ದ್ಯಾನ್ ಯಾವಾಗ ಬರುತ್ತೆ? ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಸೊ ಕಂಪೇರ್ ಮಾಡುವಾಗ ಹಾಟ್, ಹಾಟ್ ಆರ್ ಹಾಟೆಸ್ಟ್, ಹಾಟೆಸ್ಟ್ ಅನ್ನ ಬಳಸ್ತೇವೆ. ನೆಕ್ಸ್ಟ್ 94ರಿಂದ ಹಿಡ್ಕೊಂಡು 95 ಏನ್ ಕೇಳಿದ್ದಾರೆ ಇಲ್ಲಿ? ಈ ಒಂದು ಅಂಡರ್ಲೈನ್ ಮಾಡಿರುವಂತಹ ಪದದ ಮೀನಿಂಗ್ ನ ಕೇಳಿದ್ದಾರೆ. 94ನೇ ಪ್ರಶ್ನೆ, ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್. ಟರ್ನ್ ಆಫ್ ಅಂದ್ರೇನು? ಸ್ವಿಚ್ ಆಫ್ ಅಂತ ಹೇಳಿ ಅರ್ಥ. 95ನೇ ಪ್ರಶ್ನೆ, ದ ಸ್ಟ್ಯಾಚ್ಯೂ ಈಸ್ ಮೊಮೆಂಟೋ ಆಫ್ ಅವರ್ ಟ್ರಿಪ್ ಟು ತಾಜ್ ಮಹಲ್. ಸೊ ಮೊಮೆಂಟೋ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಮೊಮೆಂಟೋ ಅಂತಂದ್ರೇನು? ಆನ್ ಆರ್ಟಿಕಲ್ ಆಫ್ ಮೆಮೊರಿ, ನೆನಪಿನ ಕಾಣಿಕೆ. ನೆಕ್ಸ್ಟ್ 96ರಿಂದ 97 ಅಪೋಸಿಟ್ ವರ್ಡ್ ನ ಹೇಳಿ ಅಂತ ಹೇಳಿದ್ರು ಅಂಡರ್ಲೈನ್ ಮಾಡಿರುವಂತ ಪದಕ್ಕೆ. 96ನೇ ಪ್ರಶ್ನೆ ನೋಡಿ, ಚಿಲ್ಡ್ರನ್ ಆರ್ ಸಮ್ ಟೈಮ್ಸ್ ಡಿಸೊಬಿಡಿಯಂಟ್ ಅಂತಿದೆ. ಸೊ ಇದಕ್ಕೆ ಅಪೋಸಿಟ್ ಯಾವ್ದಾಗತ್ತೆ? ಒಬಿಡಿಯಂಟ್. ನೆಕ್ಸ್ಟ್ 97ನೇ ಪ್ರಶ್ನೆ ನೋಡಿ, ಕಂಟೆಂಟ್. ಓಕೆ, ಕಂಟೆಂಟ್ ಅಂತಿದೆ. ಸೊ ಇದರ ಅಪೋಸಿಟ್ ವರ್ಡ್ ಯಾವ್ದಾಗತ್ತೆ? ಈ ಫಸ್ಟ್ ಒನ್, ಡಿಸ್ ಕಂಟೆಂಟ್ ಅಂತ ಏನಿದೆ ಅದು. ನೆಕ್ಸ್ಟ್ 98ನೇ ಪ್ರಶ್ನೆಯಿಂದ ಹಿಡ್ಕೊಂಡು 100ನೇ ಪ್ರಶ್ನೆ, ಪ್ರಿಫಿಕ್ಸ್ ನ ಆಡ್ ಮಾಡೋದಕ್ಕೆ ಕೊಟ್ಟಿದ್ರು. ಸುಟೇಬಲ್ ಪ್ರಿಫಿಕ್ಸ್ ನ ಆಡ್ ಮಾಡಿ ಅಂತ ಹೇಳಿ. ಪ್ರಿಫಿಕ್ಸ್ ಅಂದ್ರೆ ಮುಂಚೆನೆ ನಾವು ಆಡ್ ಮಾಡ್ತೀವಲ್ವಾ ಅಂತಹ. ನೋಡಿ ಮುಂಚೆನೆ ಫ್ರೆಂಡ್ಲಿ ಅಂತಿರೋದು ಅನ್ಫ್ರೆಂಡ್ಲಿ. ಎಕ್ಸಾಂಪಲ್ ನೋಡಿ, ಹರ್ ಆಟಿಟ್ಯೂಡ್ ಈಸ್ ಅನ್ಫ್ರೆಂಡ್ಲಿ. ಓಕೆ, ಅದು ಬಹಳ ಅನ್ಫ್ರೆಂಡ್ಲಿ ಇತ್ತು ಅಂತ ಹೇಳ್ತೀವಲ್ವಾ ಅದು. ನೆಕ್ಸ್ಟ್, ಹಿಸ್ ಬಿಹೇವಿಯರ್ ವಾಸ್ ಗ್ರೇಸ್ಫುಲ್ ಅಂತ ಇದೆ. ಸೊ ಗ್ರೇಸ್ಫುಲ್ ಮುಂದೆ ನೀವು ಪ್ರಿಫಿಕ್ಸ್ ನ ಆಡ್ ಮಾಡಬೇಕಾಗುತ್ತೆ. ಸೊ 99th ಕ್ವಶನ್ಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಈ ಥರ್ಡ್ ಒನ್, ಡಿಸ್ಗ್ರೇಸ್ಫುಲ್. ಕೊನೆಯ ಪ್ರಶ್ನೆ, ದ ನ್ಯೂ ಕೌಚ್ ಈಸ್ ಡ್ಯಾಶ್ ಕಂಫರ್ಟೇಬಲ್ ಅಂತ ಇದೆ. ಸೊ 100ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಅನ್ಕಂಫರ್ಟೇಬಲ್, ಬಿಕಾಸ್ ಪ್ರಿಫಿಕ್ಸ್ ನ ಆಡ್ ಮಾಡಬೇಕಾಗುತ್ತೆ. ಅನ್ಕಂಫರ್ಟೇಬಲ್. ಸೊ ಐ ಹೋಪ್ ನೀವೆಲ್ಲ ಸರಿಯಾಗಿ ಟಿಕ್ ಮಾಡಿದಿರಾ ಅಂತ ಹೇಳಿ ಭಾವಿಸ್ತೇವೆ. ಅಂಡ್ ಓವರ್ ಆಲ್ ಆಗಿ ಕ್ವಶನ್ ಏನು ಇಂಗ್ಲಿಷ್ ಏನು ಪೋರ್ಷನ್ ಇದೆ, ಕ್ವಶನ್ ಪೇಪರ್ ಏನಿದೆ ಆಯ್ತಾ, ಜಾಸ್ತಿ ಏನು ಚಾಲೆಂಜಿಂಗ್ ಇರಲಿಲ್ಲ. ಎಕ್ಸೆಪ್ಟ್ ಸ್ಟಾರ್ಟಿಂಗ್ ನ ಕೆಲವೊಂದು ಕ್ವಶನ್ಸ್ ಗಳನ್ನ ಬಿಟ್ಟು ಉಳಿದಂತಹ ಎಲ್ಲಾ ಕ್ವಶನ್ಸ್ ಗಳು ನಿಮಗೆ ಫ್ಯಾಮಿಲಿಯರ್, ಅಂದ್ರೆ ನಿಮಗೆ ಡೈಲಿ ಲೈಫ್ ಅಲ್ಲಿ ನಾವೇನು ಇಂಗ್ಲಿಷ್ ನ ಬಳಸ್ತೇವೆ ಅಲ್ಲಿಂದನೇ ಡೈರೆಕ್ಟ್ ಆಗಿ ಕೇಳಿದ್ದಾರೆ ಅಂತ ಹೇಳಿ ಅಭಿಪ್ರಾಯ ಪಡಬಹುದು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಒಂದು ಕನ್ನಡ
ಸರ್ನ ಕನ್ನಡದ 35 ಕ್ವಶನ್ಸ್ ಏನಿದಾವೆ ಅದನ್ನ ನಾವು ಅನಲೈಸಿಸ್ ಮಾಡೋಣ. ಅಂಡ್ ಇದ್ರ ಜೊತೆಗೆ ಇವತ್ತು ನಡೆದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿ ಪರೀಕ್ಷೆಯ ಪೇಪರ್ 2 ನಲ್ಲಿ ಏನು ಕಂಪ್ಯೂಟರ್ ನ ಕೇಳಿದ್ದಾರೆ, ಆಲ್ರೆಡಿ ವಿಡಿಯೋವನ್ನ ಮಾಡಿದ್ದೇವೆ. ಸೊ ಯಾರು ಆ ವಿಡಿಯೋವನ್ನು ನೋಡಿಲ್ಲ, ಈ ವಿಡಿಯೋ ಆದ ತಕ್ಷಣ ಎಂಡ್ ಕಾರ್ಡ್ ಅಲ್ಲಿ ಹಾಕಿರ್ತೇವೆ ಕಂಪ್ಯೂಟರ್ CTI ಕಂಪ್ಯೂಟರ್ ಅಂತ ಹೇಳಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋವನ್ನು ನೋಡಿ ನೀವು ಸರಿ ಉತ್ತರಗಳನ್ನ ಪಡಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡವನ್ನು ಅನಲೈಸಿಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.